ಮಗಳಿಗಾಗಿ ಪತ್ನಿಯನ್ನೇ ಕಿಡ್ನಾಪ್ ಮಾಡಿರುವಂತಹ ತಂದೆ. ಕಿರುತೆರೆ ನಟಿ ಚೈತ್ರ ಅಪಹರಿಸಿದಂತಹ ಪ್ರಕರಣ ಸ್ಯಾಂಡಲ್ವುಡ್ ನಿರ್ಮಾಪಕನ ವಿರುದ್ಧ ಇದೀಗ ಈ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ವರ್ಧನ್ ಸಿನಿಮಾಸ್ ಕಂಪನಿ ಮಾಲೀಕ ಆಯ್ತ ನಿರ್ಮಾಪಕ. 2023ರಲ್ಲಿ ಪ್ರೀತಿಸಿ ನಟಿ ಚೈತ್ರ ಅವರನ್ನ ಮದುವೆಯಾಗಿದ್ದಂತ ಹರ್ಷವರ್ಧನ್ ಇತ್ತೀಚೆಗೆ ಇಬ್ಬರ ನಡುವೆ ಜಗಳ ಏರ್ಪಟ್ಟಿತ್ತು. ಹಾಗಾಗಿ ಪ್ರತ್ಯೇಕವಾಗಿ ದಂಪತಿಗಳು ವಾಸವಾಗಿದ್ರು. ಜಗಳದ ನಂತರ ಮಗುವನ್ನ ತನ್ನ ಬಳಿಯೇ ನಟಿ ಚೈತ್ರ ಅವರು ಇರಿಸಿಕೊಂಡಿದ್ರು. ಮಗಳನ್ನ ಪಡೆಯಲು ಪತ್ನಿಯ ಅಪಹರಿಸುವಂತಹ ಪ್ರಯತ್ನವನ್ನ ಪತಿ ನಡೆಸಿದ್ದಾನೆ. ಮಗಳಿಗಾಗಿ ಪತ್ನಿಯನ್ನೇ ಕಿಡ್ನಾಪ್ ಮಾಡಿಸಿರುವಂತಹ ಪ್ರಕರಣ ಇದಾಗಿದ್ದು ಸದ್ಯ ಹರ್ಷವರ್ಧನ್ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಮಗಳಿಗಾಗಿ ಇದೆಲ್ಲವನ್ನು ಕೂಡ ಮಾಡಿದ್ದು ಅಂತ ಗೊತ್ತಾಗ್ತಿದೆ. ಯಾವುದೇ ಕಾರಣಕ್ಕೂ ಹೆಂಡತಿ ಮಗುವನ್ನ ನನ್ನ ಬಳಿ ಬಿಡಲಿಕ್ಕೆ ರೆಡಿ ಇಲ್ಲ, ನನ್ನ ಜೊತೆಗೂ ಕೂಡ ವಾಸ ಮಾಡಲಿಕ್ಕೆ ಆಕೆ ಸಿದ್ಧಳಿಲ್ಲ, ನನಗೆ ಅನಿವಾರ್ಯವಾಗಿ ಮಗು ಬೇಕಾಗಿದ್ದರಿಂದ ಈ ಪ್ರಯತ್ನಕ್ಕೆ ನಾನು ಮುಂದಾದೆ ಅಂತ ಪೊಲೀಸರ ಪ್ರಾಥಮಿಕ ತನಿಖೆಯ ಹಂತದಲ್ಲಿ ಆತ ಹೇಳ್ಕೊಂಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಒಂದು ರೀತಿ ಸಿನಿಮಾ ಸ್ಟೈಲ್ನಲ್ಲೇ ಈ ಸಿನಿಮಾ ದಂಪತಿಗಳ ಒಂದು ಪ್ರಕರಣ ನಡೆದಿರೋದು ಬೆಳಕಿಗೆ ಬರ್ತಾ ಇದೆ. ಇಬ್ಬರು ಕೂಡ ಪ್ರೀತಿ ಮಾಡಿ ಮದುವೆ ಆಗಿದ್ರು. ಆದರೆ ಯಾವ ಕಾರಣಕ್ಕೆ ಇಬ್ಬರ ನಡುವೆ ಜಗಳ ಏರ್ಪಟ್ಟಿತ್ತು, ಇಬ್ಬರು ಯಾವ ಕಾರಣಕ್ಕೆ ಬೇರ್ಪಟ್ಟಿದ್ರು, ಡಿವೋರ್ಸ್ ಅಪ್ಲೈ ಮಾಡೋ ಹಂತಕ್ಕೂ ಏನಾದರೂ ಹೋಗಿತ್ತಾ, ಇದೆಲ್ಲವೂ ಕೂಡ ಸದ್ಯ ಗೊತ್ತಾಗಬೇಕು. ಆದರೆ ಇಬ್ಬರು ಬೇರೆ ಬೇರೆ ವಾಸ ಮಾಡ್ತಿದ್ರು. ಮಗಳನ್ನ ಮಾತ್ರ ಪತ್ನಿ ಕರ್ಕೊಂಡು ಹೋಗಿದ್ರಿಂದ ಬಹಳ ಕುಪಿತಗೊಂಡಿದ್ದಂತಹ ಪತಿ ಆಕೆಯನ್ನ ಕಿಡ್ನಾಪ್ ಮಾಡಿಬಿಟ್ರೆ ಹೇಗೆ ಅಂತ ಈ ಕೃತ್ಯವನ್ನ ಎಸಗಿದ್ದಾರೆ. ಸ್ನೇಹಿತನ ಮೂಲಕ ಶೂಟಿಂಗ್ ಅಂತ ಕರೆಸ್ಕೊಂಡು ನಂತರ ಕಿಡ್ನಾಪ್ ಆಗಿದೆ. ಮೈಸೂರು ರಸ್ತೆ ಬಳಿ ನಟಿ ಚೈತ್ರ ಅಪಹರಣ ಆಗಿರ್ತಕ್ಕಂತಹ ಪ್ರಕರಣ. ಪತ್ನಿ ಅಪಹರಣಕ್ಕೆ ಕೌಶಿಕ್ ಎಂಬಾತನಿಗೆ 20,000 ಮುಂಗಡವಾಗಿ ಹಣವನ್ನ ಕೊಟ್ಟಿದ್ದಾನೆ. ಬಳಿಕ ಮಗುವನ್ನ ನೀಡುವಂತೆ ಪತ್ನಿಯ ತಾಯಿಗೆ ಕರೆ ಮಾಡಿ ಒತ್ತಾಯವನ್ನ ಮಾಡಲಾಗಿದೆ. ಸದ್ಯ ಬ್ಯಾಟರಾಯನಪುರ ಠಾಣೆಯಲ್ಲಿ ಈ ಸಂಬಂಧಿತವಾಗಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಸ್ನೇಹಿತನ ಮೂಲಕ ಶೂಟಿಂಗ್ ಅಂತ ಹೇಳಿ ಕರೆಸ್ಕೊಂಡಿರೋದು. ಹೇಳಿ ಕೇಳಿ ಆಕೆ ನಟಿ ಆಗಿರೋದ್ರಿಂದ ಶೂಟಿಂಗ್ ಅಂತ ಹೇಳಿದಾಗ ಸಹಜವಾಗಿ ಪಿಕಪ್ ವೆಹಿಕಲ್ ಏನು ಕಳಿಸ್ತಾರೆ ಅದರಲ್ಲಿ ಹೋಗಿರ್ತಾರೆ. ಆ ನಂತರದಲ್ಲಿ ಕಿಡ್ನಾಪ್ ಪ್ರಯತ್ನ ಅನ್ನೋದು ಗೊತ್ತಾಗತ್ತೆ. ಆ ಚೈತ್ರ ಅವರ ತಾಯಿಗೆ ಫೋನ್ ಹೋಗುತ್ತೆ, ನಿಮ್ಮ ಮೊಮ್ಮಗುವನ್ನ ನಮ್ಮ ಮನೆ ಕಳಿಸ್ಕೊಡ್ಬೇಕು, ಇಲ್ಲದಿದ್ದರೆ ನಾವು ನಿಮ್ಮ ಮಗಳನ್ನ ಮನೆ ಕಳಿಸಲ್ಲ, ಕಿಡ್ನಾಪ್ ಆಗಿದೆ ಅನ್ನುವಂಥ ಬೆದರಿಕೆಯನ್ನು ಒಡ್ಡಲಾಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ರಿಂದ. ಉಮೇಶ್, ಯಾಕೆ ಮಗಳಿಗೋಸ್ಕರ ಈ ಕೃತ್ಯಕ್ಕೆ ಕೈ ಹಾಕಿದ್ದು ಆ ವ್ಯಕ್ತಿ? ಇದರ ಹಿನ್ನೆಲೆ ಏನು? ಇಬ್ಬರೇನಾದರೂ ಡೈವರ್ಸ್ಗೆ ಅಪ್ಲೈ ಮಾಡಿದ್ರಾ? ದಿವ್ಯಜ್ಯೋತಿ, ಹರ್ಷವರ್ಧನ್ ಮತ್ತು ಚೈತ್ರ ಏನಿದ್ದಾರೆ ಇವರು ಸಿನಿಮಾಗಳಲ್ಲೂ ಕೂಡ ಮಾಡಿರುವಂಥದ್ದು, ಜೊತೆಗೆ ಅವರೇ ಕೆಲವೊಂದು ಸೀರಿಯಲ್ಗಳಲ್ಲೂ ಕೂಡ ಆ್ಯಕ್ಟ್ ಮಾಡ್ತಾರೆ, ಅದನ್ನು ಪ್ರೊಡ್ಯೂಸ್ ಕೂಡ ಮಾಡಿರುವಂಥದ್ದು. ಕಳೆದ 23ರಂದು ಇವರಿಬ್ಬರು ಕೂಡ ಮದುವೆ ಆಗಿದ್ದರು. ಮದುವೆ ಆದ ನಂತರದಲ್ಲಿ ಅವರಿಗೆ 1.5 ವರ್ಷದ ಹೆಣ್ಮಗು ಕೂಡ ಆಗುತ್ತೆ. ಆ ನಂತರದಲ್ಲಿ ಇವರಿಬ್ಬರ ಮಧ್ಯೆ ವೈಮನಸ್ಸು ಮೂಡಿ ಇಬ್ಬರು ಕೂಡ ಬೇರೆ ಬೇರೆ ಮನೆಗಳಲ್ಲಿ ವಾಸ ಮಾಡ್ತಿರ್ತಾರೆ, ಬೆಂಗಳೂರಿನ ಬೇರೆ ಬೇರೆ ಮನೆಗಳಲ್ಲಿ. ಈ ಸಂದರ್ಭದಲ್ಲಿ ಹರ್ಷವರ್ಧನ್ ಏನಿದ್ರು ತನ್ನ ಮಗುವನ್ನು ನೋಡಬೇಕು ಅಂತ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರು ಕೂಡ ಪತ್ನಿ ಚೈತ್ರ ಆ ಮಗುವನ್ನು ನೋಡೋಕ್ಕೆ ಬಿಡದಂತೆ ತನ್ನ ಅಜ್ಜಿ ಮನೆಯಾದಂಥ ಏನು ಮೈಸೂರಿಗೆ ಕಳಿಸ್ಕೊಟ್ಟಿರ್ತಾರೆ. ಆ ವಿಚಾರವನ್ನು ತಿಳಿದಂಥ ಹರ್ಷವರ್ಧನ್ ತನ್ನ ಸ್ನೇಹಿತ ಕೌಶಿಕ್ ಅನ್ನೋ ಮುಖಾಂತರ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಚೈತ್ರ ಏನಿರ್ತಾರೆ ಚೈತ್ರವನ್ನು ಶೂಟಿಂಗ್ ಸಂಬಂಧಪಟ್ಟಾಗ ಏನೋ ಮಾತಾಡಬೇಕು ಅಂತೇಳಿ ಮೈಸೂರು ರಸ್ತೆಗೆ ಕರೆಸ್ಕೊಂಡು ಆ ಮುಖಾಂತರ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿ ಒಂದು ಕಡೆ ಕೂಡಿ ಹಾಕಿ ಅವರ ಅತ್ತೆ ಏನಿರ್ತಾರೆ ಅತ್ತೆಗೆ ಫೋನ್ ಮಾಡುವಂಥದ್ದು ಹರ್ಷವರ್ಧನ್. ಅಂದರೆ ನಿನ್ನ ಮಗಳನ್ನ ಈ ಥರ ಕಿಡ್ನಾಪ್ ಮಾಡಲಾಗಿದೆ, ಆಕೆಯನ್ನು ಬಿಡುಗಡೆ ಮಾಡಬೇಕು ಅಂದರೆ ನನ್ನ ಮಗು ಏನಿದೆ ಆ ಮಗುವನ್ನು ನನಗೆ ವಾಪಸ್ ತಂದುಕೊಡಿ ಅಂತೇಳಿ ಬೆದರಿಕೆ ಆಗ್ತಾನೆ. ಈ ಸಂಬಂಧಪಟ್ಟ ಹಾಗೆ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಕಿಡ್ನಾಪ್ ಪ್ರಕರಣ ಕೂಡ ದಾಖಲಾಗಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆ ಚೈತ್ರನೇನು ಕಿಡ್ನಾಪ್ ಮಾಡಿದ್ರು ಆ ಚೈತ್ರನ್ನು ಕೂಡ ಈಗ ರಕ್ಷಣೆ ಮಾಡಿರುವಂಥದ್ದು. ರಕ್ಷಣೆ ಮಾಡಿದ ನಂತರದಲ್ಲಿ ಪೊಲೀಸರು ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಆಗಿರುವಂಥದ್ದು, ನಾವು ಕೋರ್ಟಲ್ಲಿ ಇದಕ್ಕೆ ಪರಿಹಾರ ಕಂಡುಕೊಳ್ತೀವಿ ಅಂತೇಳಿ ಅವರೇ ಆ ವಿಚಾರಣೆ ವೇಳೆ ಹೇಳಿರುವಂಥದ್ದು. ಆ ನಿಟ್ಟಿನಲ್ಲಿ ಕಿಡ್ನಾಪ್ ಪ್ರಕರಣದಲ್ಲಿ ಪೊಲೀಸರು ಮಾಡಬೇಕಂತ ಪ್ರಕ್ರಿಯೆ ಮಾಡಿ ಈಗ ಮತ್ತೆ ನೋಟಿಸ್ ಕೊಟ್ಟು ಕಳಿಸಿರುವಂಥದ್ದು. ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ. ನಟಿ ಚೈತ್ರ ಹರ್ಷವರ್ಧನ್ ಅವರ ಪತ್ನಿ ಇಬ್ಬರೂ ಕೂಡ ಮದುವೆ ಆಗಿರ್ತಾರೆ ಪ್ರೀತಿ ಮಾಡಿ. ಆದರೆ ಭಿನ್ನಾಭಿಪ್ರಾಯಗಳು ಮೂಡಿದ ಹಿನ್ನೆಲೆಯಲ್ಲಿ ಸೆಪ್ರೇಟ್ ಆಗಿ ಜೀವನ ನಡೆಸ್ತಾ ಇರ್ತಾರೆ. ಮಗಳು ಪತ್ನಿಯ ಜೊತೆಗೆ ಹೋದ್ಲಲ್ಲ ಅನ್ನೋ ಒಂದೇ ಕಾರಣಕ್ಕೆ ಮಗಳ ಸಲುವಾಗಿ ತಂದೆಯೇ ಈ ಅಪಹರಣವನ್ನು ಖುದ್ದು ಪತ್ನಿಯ ಅಪಹರಣವನ್ನು ಮಾಡಿಸಿರುವಂಥ ಪ್ರಕರಣ. ಇದಕ್ಕೆ 20,000 ರೂಪಾಯಿ ಅಡ್ವಾನ್ಸ್ ಬೇರೆ ಕೊಟ್ಟಿದ್ರಂತೆ. ಕೊನೆಗೀಗ ಪೊಲೀಸರು ಚೈತ್ರಾಳನ್ನ ರಕ್ಷಣೆ ಮಾಡಲಾಗಿದೆ, ಜೊತೆಗೆ ಕೇಸ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಪ್ರಕರಣವನ್ನು ಕೋರ್ಟ್ನಲ್ಲಿ ಇತ್ಯರ್ಥಪಡಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ ಅಂತ ತಿಳಿದು ಬರ್ತಿದೆ. ಒಂದು ರೀತಿ ಸಿನಿಮಾ ರೀತಿಯಲ್ಲೇ ಇದೆ.
ಯಾಕೆ ಪತ್ನಿಯನ್ನೇ ಕಿಡ್ನಾಪ್ ಮಾಡಬೇಕು, ಅವ್ರ ಮನೇಲೇ ಇರ್ತಾರಲ್ಲ ಅನ್ನುವಂಥ ಸಹಜ ಪ್ರಶ್ನೆ ಯಾರೇ ಈ ಸುದ್ದಿ ನೋಡಿದ ತಕ್ಷಣ ಗೊತ್ತಾಗುತ್ತೆ.